ಯಡಿಯೂರಪ್ಪನವರ ವಿರುದ್ಧವಾಗಿ ಮತ್ತೊಮ್ಮೆ ಮಾಧುಸ್ವಾಮಿ ಕಿಡಿಕಾರಿದ್ದಾರೆ. ಯಡಿಯೂರಪ್ಪನವರಿಗೆ ನಾವ್ಯಾಕೆ ನಿಷ್ಠೆ ಆಗಿರಬೇಕು, ಯಡಿಯೂರಪ್ಪ ನಮಗೆ ಯಾರು ಅಂತೆಲ್ಲ ಪ್ರಶ್ನೆಯನ್ನು ಮಾಡಿದ್ದಾರೆ. ಇನ್ನು ಕಾಂಗ್ರೆಸ್ ಸೇರುವ ಬಗ್ಗೆ ಈವರೆಗೂ ಏನೂ ಗೊತ್ತಿಲ್ಲ, ಬೆಂಬಲಿಗರ ಜೊತೆ ಮಾತನಾಡ್ತೀನಿ, ಸೋಮಣ್ಣಗಂತೂ ಬೆಂಬಲಿಸುವ ಮನಸ್ಸಿಲ್ಲ ಅಂತ ಹೇಳಿದ್ದಾರೆ. ರಾಜಣ್ಣ ನನಗೆ ಸ್ನೇಹಿತರು ರೀ, ನಮಗೇನು ಪರ್ಸ್ನಲ್ ಇಲ್ಲ, ಭಾಳ ಚೆನ್ನಾಗಿದ್ದು. ಪಕ್ಷದ್ರೋಹ ಹೆಂಗೆ ಮಾಡೋದು, ನಾನು ರಾಜಣ್ಣ ಮಗನಿಗೆ ಕ್ಯಾನ್ವಾಸ್ ಮಾಡಿ ಅಂತ ಅಷ್ಟೇ ನನ್ನ ಜಿಜ್ಞಾಸೆ ಇದ್ದಿದ್ದು. ರಾಜಣ್ಣ ಮಗನ ಸೋಲ್ಸೋಕ್ಕೆ ನಾನು ಹೋಗಲಿಲ್ಲ, ನಮ್ಮ ಪಕ್ಷಕ್ಕೆ ನಾನು ಕ್ಯಾನ್ವಾಸ್ ಮಾಡಿದೆ, ನನ್ನ ಇಷ್ಟೇ. ಅದೇ ಇವತ್ತು ನನಗೆ ಶಾಪ ಆದರೆ ಅವ್ರನ್ನೇ ಇವತ್ತು ನೀವು ಮಣೆ ಹಾಕಿದ್ರೆ ನಾವ್ಯಾಕೆ ಯಡಿಯೂರಪ್ಪನವ್ರಿಗೆ ನಿಷ್ಠೆ ಆಗಿರಬೇಕು? ಯಡಿಯೂರಪ್ಪ ಯಾರು ನಮಗೆ ರಕ್ಷಣೆ ಕೊಡೋ ಲೀಡ್ರಲ್ಲೇನು ರೀ? ನಮ್ಮನ್ನೆಲ್ಲ ಲೀಡ್ ಮಾಡಬೇಕಲ್ಲ, ನಮಗೆಲ್ಲ ಅಕಾಮಿಡೇಟ್ ಮಾಡಬೇಕಲ್ಲ. ಅದು ಯಾವುದಿಲ್ಲ, ಇವ್ರ ತೆವಲಿಗೆ ಇವ್ರಿಗೆ ಸಮಸ್ಯೆ ಆಗ್ದಂಗಿದ್ರೆ ಸಾಕು, ಸೋಮಣ್ಣ ಇವ್ರನ್ನ ಬೈದಂಗಿದ್ರೆ ಸಾಕು, ಬಸವರಾಜ್ ಇವ್ರನ್ನ ಟೀಕೆ ಮಾಡ್ದಂಗಿದ್ರೆ ಸಾಕು, ನಾನು ಮಾಡ್ತೀನಿ. ಈಗ ಉತ್ತರ ಹೇಳ್ರಿ. ಈವರೆಗೆ ಗೊತ್ತಿಲ್ಲ, ಮಾತುಕತೆ ಶುರು ಮಾಡಿ ಅವ್ರ ಮಾತುಕತೆ ಆಡಿದ ಮೇಲೆ ನಮ್ಮ ಕಾರ್ಯಕರ್ತರಿಗೆ ಅದಕ್ಕಿಂತ ಮೊದಲೇ ಮಾತುಕತೆ ಮಾಡಿ ಹಂಗಾದ್ರೆ ಏನು ಮಾಡೋದು, ಹಿಂಗಾದ್ರೆ ಏನು ಮಾಡೋದು ಚರ್ಚೆ ಮಾಡಿರ್ತೀವಿ. ಅವ್ರೇನು ಹೇಳ್ತಾರೋ ಅದೇ ರೀತಿಯಲ್ಲಿ ಮಾತುಕತೆ ಮುಂದುವರಿಸ್ತೀವಿ. ಬಿಜೆಪಿ ಅಭ್ಯರ್ಥಿ ಸೋಮಣ್ಣರು ನಿಮ್ಮ ಬೆಂಬಲ ಇಲ್ಲ, ಸದ್ಯಕ್ಕೆ ಮಾಡೋ ಮನಸ್ಸಿಲ್ಲ. ನನ್ನ ಕಾರ್ಯಕರ್ತರು ಏನು ಹೇಳ್ತಾರೆ ಅಷ್ಟು ಫೈನಲ್ ಬಿಟ್ಟರೆ ಬೇರೆ ಯಾರೋ ಬಂದು ನನ್ನ ಮನವೊಲಿಸೋಕ್ಕಾಗಲ್ಲ, ಆಗಲ್ಲ. ಹೊರಗಡೆ ಅವರೇ ಆ ನಿಲುವು ನಂದೇನು ಬದಲಾವಣೆ ಆಗಲ್ಲ.